ಭಾರತದ ಪ್ರಮುಖ ಜ್ಯೋತಿಷ್ಯಾಲಯ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಶ್ರೀಧರ್ ಭಟ್. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಸಾಲ ಬಾಧೆ, ವ್ಯಾಪಾರದಲ್ಲಿ ಕಷ್ಟ ನಷ್ಟ, ಜಾಗದ ತಕರಾರು, ಪ್ರೇತ ಬಾಧೆ, ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಫೋನಿನ ಮೂಲಕ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಶ್ರೀಧರ್ ಭಟ್. 9900497887 990049478877. ಶ್ಯಾಮ್ ಮತ್ತು ತಾಯಿ ಸುಮಿತ್ರಾ ಇಬ್ಬರೂ ದೇವರಿಗೆ ಪೂಜೆ ಮಾಡುತ್ತಿರುತ್ತಾರೆ. ಅವರಿಗೆ ದೇವರಿಗೆ ಪೂಜೆ ಮಾಡುವುದು, ದೇವರ ಪ್ರವಚನ ಕೇಳುವುದು ಅಂದರೆ ಬಹಳ ಭಕ್ತಿ. ಅವರು ತುಂಬಾ ಸಂಸ್ಕಾರವಂತರಾಗಿರುತ್ತಾರೆ. ನಂತರ ಪೂಜೆ ಮುಗಿಸಿ ಇಬ್ಬರೂ ತಿಂಡಿಗೆ ಕೂತ್ಕೋತಾರೆ. ಆಗ ಶ್ಯಾಮ್ ತಾಯಿಗೆ ತಾನೇ ಇಷ್ಟವಾದ ತಿಂಡಿ ಮಾಡಿದೀನಿ ಅಂತ ಬಡಿಸುತ್ತಾನೆ. ಆಗ ಸುಮಿತ್ರಾ, ನನ್ನನ್ನ ಎಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತೀಯ ನೀನು ಅಂತ ಹೊಗಳುತ್ತಾಳೆ. ಆಗ ಶ್ಯಾಮ್, ನನಗೆ ತಾಯಿನೇ ದೇವರು, ನಿಮ್ಮನ್ನಲ್ಲದೆ ಇನ್ಯಾರನ್ನು ನೋಡಿಕೊಳ್ಳಲಿ ನಾನು? ಸರಿ, ಬೇಗ ತಿಂಡಿ ಮಾಡಿ, ಇವತ್ತು ನಮ್ಮ ಸ್ವಾಮೀಜಿಯ ಪ್ರವಚನ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾನೆ. ನಂತರ ಪ್ರವಚನ ಮುಗಿಸಿ ಬರುವಾಗ ಸುಮಿತ್ರಾ ಪಕ್ಕದ ಮನೆಯ ಸರಿತಾಗೆ ಇವತ್ತಿನ ಪ್ರವಚನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಆಗ ಸರಿತಾ, ಹೌದು, ನನಗೂ ತುಂಬಾ ಸಂತೋಷವಾಯಿತು, ಮುಂದಿನ ವಾರ ಬೇರೊಂದು ಕಡೆ ಪ್ರವಚನ ಇದೆ, ಬರ್ತೀರಾ ಅಂತ ಕೇಳ್ತಾಳೆ. ಆಗ ಶ್ಯಾಮ್, ನನಗೆ ಸ್ವಲ್ಪ ಆಫೀಸಿನ ಕೆಲಸ ಇದೆ, ಅಮ್ಮ ಬೇಕಾದ್ರೆ ಬರಬಹುದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಸರಿತಾ, ನಿಮ್ಮ ಮಗ ತುಂಬಾ ಒಳ್ಳೆ ಹುಡುಗ, ಎಲ್ಲಾದರೂ ಹೆಣ್ಣು ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಸುಮಿತ್ರಾ, ಒಳ್ಳೆ ಸಂಸ್ಕಾರವಂತ ಹೆಣ್ಣು ಸಿಕ್ರೆ ಖಂಡಿತ ಮಾಡ್ತೀನಿ, ಆದರೆ ಈ ಕಾಲದಲ್ಲಿ ದೇವರಲ್ಲಿ ಭಕ್ತಿ, ಪ್ರವಚನ ಕೇಳೋದು ಇದರ ಬಗ್ಗೆ ಯಾರಿಗೂ ಆಸಕ್ತಿನೇ ಇರೋದಿಲ್ಲ, ಆದುದರಿಂದ ಸುಮ್ನೆ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಸರಿತಾ, ನನಗೆ ಗೊತ್ತಿರೋ ನೆಂಟ್ರು ಹುಡುಗಿ ಇದ್ದಾಳೆ, ಅವಳ ಮನೆಯವರು ತುಂಬಾ ಸುಶೀಲವಂತರು ಹಾಗೂ ಸಂಸ್ಕಾರವಂತರು, ಅವರು ಕೂಡ ಶ್ಯಾಮ್ನಂತ ಹುಡುಗನನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಸುಮಿತ್ರಾ, ಹಾಗಾದ್ರೆ ಅವರನ್ನ ಮನೆಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಮರುದಿನ ಸರಿತಾ ಹೆಣ್ಣಿನ ಮನೆಯವರನ್ನ ಶ್ಯಾಮ್ನ ಮನೆಗೆ ಮದುವೆ ಮಾತುಕತೆಗೆ ಕರ್ಕೊಂಡು ಬರ್ತಾಳೆ. ಆಗ ಮದುವೆ ಹೆಣ್ಣು ಅಂಜಲಿಯನ್ನು ಕೂಡ ಕರ್ಕೊಂಡು ಬಂದಿರುತ್ತಾರೆ. ಆಗ ಶ್ಯಾಮ್ ಅವರಿಗೆ ಟೀ ತಂದು ಕೊಡ್ತಾನೆ. ಅವರು ದೊಡ್ಡವರಿಗೆ ಕೊಡೋ ಗೌರವ, ಭಕ್ತಿ ನೋಡಿ ಅಂಜಲಿ ಮನೆಯವರಿಗೆ ಶ್ಯಾಮ್ ಇಷ್ಟ ಆಗ್ಬಿಡ್ತಾನೆ. ನಂತರ ಅಂಜಲಿ ಮತ್ತು ಶ್ಯಾಮ್ ಪ್ರೈವೇಸಿಯಾಗಿ ಮಾತಾಡೋದಕ್ಕೆ ಇಬ್ಬರು ರೂಮ್ಗೆ ಹೋಗ್ತಾರೆ. ಆಗ ಇಬ್ಬರು ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಂಡು ಖುಷಿಯಿಂದ ಮಾತಾಡ್ತಾರೆ. ನಂತರ ಇಬ್ಬರು ಮದುವೆಗೆ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. ಸ್ವಲ್ಪ ದಿನಗಳ ನಂತರ ಮದುವೆ ಕೂಡ ಆಗುತ್ತೆ. ಮೊದಲನೇ ರಾತ್ರಿ ದಿನ ಅಂಜಲಿ ರೂಮ್ನಲ್ಲಿ ಆಸೆಯಿಂದ ಕಾಯ್ತಿರುತ್ತಾಳೆ. ಆದರೆ ಈ ಕಡೆ ಶ್ಯಾಮ್ ಮತ್ತೆ ಸುಮಿತ್ರಾ ದೇವರಿಗೆ ಪೂಜೆ ಮಾಡ್ತಿರ್ತಾರೆ. ನಂತರ ಶ್ಯಾಮ್ ಪೂಜೆ ಮುಗಿಸಿ ಅಂಜಲಿಗೆ ಊಟವನ್ನು ಕೊಡೋದಕ್ಕೆ ರೂಮಿಗೆ ಬರ್ತಾನೆ. ಆದರೆ ಅಂಜಲಿ ಆಸೆಯಿಂದ ರೂಮ್ನಲ್ಲಿ ಕಾಯ್ತಿರ್ತಾಳೆ. ಆಗ ಶ್ಯಾಮ್ ಅವಳಿಗೆ ಊಟ ಕೊಟ್ಟು, ನಿಮ್ಮ ಊಟ ಮುಗಿಸಿ ನಿಮ್ಮ ಬಟ್ಟೆನೆಲ್ಲ ಇಲ್ಲೇ ಇಡಿ, ನಾನೇ ಐರನ್ ಮಾಡಿ ಇಡ್ತೀನಿ, ನಾನು ಬೆಳಗ್ಗೆನೆ ಬೇಗ ಪೂಜೆ ಮುಗಿಸಿ ಆಫೀಸಿಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಅದನ್ನ ಕೇಳಿ ಶಾಕ್ ಆದಂತಹ ಅಂಜಲಿ, ಈಗ ನಾವು ಜೊತೆನಲ್ಲಿನೇ ಮಲಗಬೇಕು ಅಲ್ವಾ ಅಂತ ಕೇಳ್ತಾಳೆ. ಆಗ ಶ್ಯಾಮ್, ಅಯ್ಯೋ, ನನಗೆ ಅಡುಗೆ ಮನೆಯಲ್ಲಿ ತುಂಬಾ ಕೆಲಸಗಳಿದೆ, ಅದೆಲ್ಲ ಮುಗಿಸಿ ಬರ್ತೀನಿ, ನಾನು ಬರೋದು ಸ್ವಲ್ಪ ತಡವಾಗಬಹುದು, ನೀವು ಮಲ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಅಂಜಲಿ ಬೇಸರಗೊಂಡು, ಇವನ್ಯಾರಪ್ಪ ಒಳ್ಳೆ ಹೆಂಗಸು ತರ ಆಡ್ತಾನೆ, ನನ್ನ ಜೊತೆ ನಡ್ಕೊಳ್ತಿದ್ದಾನಲ್ಲ ಅಂತ ಸುಮ್ನಾಗ್ತಾಳೆ. ಬೆಳಗ್ಗೆ ಇನ್ನು ಅಂಜಲಿ ಎದ್ದೇ ಇರುವುದಿಲ್ಲ. ಆಗ್ಲೇ ಶ್ಯಾಮ್ ಮತ್ತೆ ಸುಮಿತ್ರಾ ಪೂಜೆ ಮಾಡ್ತಿರ್ತಾರೆ. ಆದುದರಿಂದ ಅಂಜಲಿಗೆ ಡಿಸ್ಟರ್ಬ್ ಆಗಿ ನೈಟ್ನಲ್ಲೇ ಎದ್ದು ಹೊರಗಡೆ ಬರ್ತಾಳೆ. ಅದನ್ನ ನೋಡಿ ಕೋಪಗೊಂಡಂತಹ ಸುಮಿತ್ರಾ, ಏನಿದು ಸೊಸೆ, ಸ್ನಾನ ಮಾಡಿ ರೂಮಿನಿಂದ ಹೊರಗಡೆ ಬರಬೇಕು, ದೇವರಿಗೆ ಪೂಜೆ ಮಾಡಿ ನಂತರ ನಾವು ತಿಂಡಿ ಮಾಡೋಣ, ಮೊದಲು ಇಲ್ಲಿಂದ ಹೋಗು ಅಂತ ಬೈತಾಳೆ. ಆದುದರಿಂದ ಅಂಜಲಿಗೆ ಬೇಜಾರಾಗುತ್ತೆ. ನಂತರ ಅಂಜಲಿ ಬಟ್ಟೆ ಒಣಗಾಗುತ್ತಾ ಇರ್ತಾಳೆ. ಆಗ ಪಕ್ಕದ ಮನೆಯ ಸರಿತಾ ಮಗ ಕಿಶನ್ ಕೆಳಗಡೆ ಫೋನ್ನಲ್ಲಿ ಮಾತಾಡ್ತಾ ಇವಳಿಗೆ ಲೈನ್ ಹಾಕ್ತಾ ಇರ್ತಾನೆ. ಆಗ ಅಂಜಲಿ ಅವನನ್ನ ಗುರಾಯಿಸಿ ಅಲ್ಲಿಂದ ಹೋಗ್ತಾಳೆ. ಅಂಜಲಿ ತಿಂಡಿಗೆ ಬರ್ತಾಳೆ. ಆಗ ಸುಮಿತ್ರಾ, ನೀನು ಬೇಗ ತಿಂಡಿ ಮುಗಿಸಿ ರೆಡಿಯಾಗು, ನಮ್ಮ ಮನೆಯ ಗುರೂಜಿ ಬರ್ತಿದ್ದಾರೆ, ಅವರ ಪ್ರವಚನ ಕೇಳೋದಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ. ಆಗ ಕೋಪಗೊಂಡಂತಹ ಅಂಜಲಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಶ್ಯಾಮ್ ರೂಮ್ಗೆ ಹೋಗ್ತಾನೆ. ಯಾಕ್ ಹೀಗೆ ತಿಂಡಿನೂ ತಿಂದೆ ಎದ್ದು ಬಂದ್ಬಿಟ್ರಿ, ನಾನು ನಿಮಗೋಸ್ಕರ ಪ್ರೀತಿಯಿಂದ ತಿಂಡಿ ಮಾಡಿದ್ದೆ ಅಂತ ಹೇಳ್ತಾನೆ. ಆಗ ಕೋಪಗೊಂಡಂತಹ ಅಂಜಲಿ, ನೀವು ನನ್ನ ಗಂಡನ ಇಲ್ಲ ಹೆಂಡತಿನ, ನೀವು ನನ್ನನ್ನ ಮದುವೆಯಾಗಿ ಕರ್ಕೊಂಡು ಬಂದದ್ದು ಪ್ರವಚನಕ್ಕೆ ಕರ್ಕೊಂಡು ಹೋಗಲಿಕ್ಕ, ನನಗೆ ಪ್ರವಚನ ಇದು ಯಾವುದೂ ಇಷ್ಟ ಇಲ್ಲ,
ನಾನು ಹನಿಮೂನ್ಗೆ ಹೋಗೋದಿಕ್ಕೆ ಆಸೆಯಿಂದ ಇದ್ರೆ ನೀವು ನನ್ನನ್ನು ಪ್ರವಚನಕ್ಕೆ ಕರೀತಾ ಇದ್ದೀರಾ ಅಂತ ಸಿಟ್ಟಿನಿಂದ ಹೇಳ್ತಾಳೆ. ಆಗ ಶ್ಯಾಮ್ ಅವಳಿಗೆ, ಸರಿ ನೀವು ಮನೆಯಲ್ಲಿ ರೆಸ್ಟ್ ಮಾಡಿ, ನಾನು ಅಮ್ಮ ಇಬ್ಬರು ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದರಿಂದ ಅಂಜಲಿ ಕಣ್ಣೀರು ಹಾಕ್ತಾಳೆ. ಸಂಜೆ ಅಂಜಲಿ ಮ್ಯೂಸಿಕ್ ಹಾಕೊಂಡು ಮನೆಯಲ್ಲಿ ಏರೋಬಿಕ್ಸ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಮ್ಮ ಮಗ ಪ್ರವಚನ ಮುಗಿಸಿಕೊಂಡು ಮನೆಗೆ ಬರ್ತಾರೆ. ಸುಮಿತ್ರ ಬಂದು ಮ್ಯೂಸಿಕ್ನ ಆಫ್ ಮಾಡ್ತಾಳೆ. ಆಗ ಅಂಜಲಿ, ಅಮ್ಮ ಮ್ಯೂಸಿಕ್ ಯಾಕೆ ಆಫ್ ಮಾಡಿದ್ರಿ ಅಂತ ಕೇಳ್ತಾಳೆ. ಆಗ ಸುಮಿತ್ರ, ಇದು ಯಾವ ಬಟ್ಟೆನ ಹಾಕೊಂಡು ಮೈ ಕಾಣುವಂತೆ ಬಟ್ಟೆ ಹಾಕೊಂಡಿದ್ಯಾ ಅಂತ ಬೈತಾಳೆ. ಆಗ ಅಂಜಲಿ, ಏರೋಬಿಕ್ಸ್ ಮಾಡ್ಲಿಕ್ಕೆ ಹೀಗೆ ಬಟ್ಟೆ ಹಾಕಿಕೊಳ್ಳುವುದು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಪಕ್ಕದ ಮನೆಯ ಸರಿತಾಳ ಮಗ ಕಿಶನ್ ಬರ್ತಾನೆ. ಅಂಜಲಿಯ ಬಾಡಿನ ನೋಡಿ ಹಂಗಾಗ್ತಾನೆ. ಅವಳನ್ನೇ ನೋಡ್ತಾ ಇರ್ತಾನೆ. ಆಗ ಶ್ಯಾಮ್, ಏನು ವಿಷಯ ಕಿಶನ್ ಅಂತ ಕೇಳ್ತಾನೆ. ಆಗ ಕಿಶನ್, ಅಮ್ಮ ನಿಮಗಾಗಿ ಪ್ರಸಾದ ಕೊಟ್ಟಿದ್ಲು, ಅದನ್ನ ಕೊಡೋದಕ್ಕಾಗಿ ಬಂದೆ ಅಂತ ಹೇಳ್ತಾನೆ. ಆಗ ಸುಮಿತ್ರ ಪ್ರಸಾದವನ್ನು ಪಡೆದು, ಕಿಶನ್ ನೀನು ಇನ್ನು ಹೊರಡು ಅಂತ ಹೇಳ್ತಾಳೆ. ಕಿಶನ್ ಅಲ್ಲಿಂದ ಹೋಗ್ತಾನೆ. ಆಗ ಸುಮಿತ್ರ, ಇಷ್ಟು ಕೆಟ್ಟ ಬಟ್ಟೆಗಳನ್ನು ಹಾಕಿಕೊಳ್ಳಬೇಡ ಅಂತ ಬೈತಾಳೆ. ಆಗ ಅಂಜಲಿ, ಮತ್ತೆ ಇನ್ನೇನು ಮಾಡ್ಲಿ, ನಿನ್ನ ಜೊತೆ ನಾನು ಪ್ರವಚನ ಕೇಳೋಕೆ ಬರಬೇಕಿತ್ತ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಆ ರಾತ್ರಿ ಅಂಜಲಿ ತನ್ನ ಗೆಳತಿಗೆ ಕಾಲ್ ಮಾಡಿ ನಡೀತಾ ಇರುವಂತಹ ವಿಷಯವನ್ನು ಹೇಳ್ತಾಳೆ. ಆಗ ಅವಳು, ನೀನೇ ನಿನ್ನ ಗಂಡನ ಮೇಲೆ ಬೀಳು, ಅವನು ಬೇಡ ಅಂದ್ರೂ ಬಿಡಬೇಡ ಅಂತ ಉಪಾಯನ ಕೊಡ್ತಾಳೆ. ಅದರಂತೆ ಅಂಜಲಿ ಆ ರಾತ್ರಿ ಮಾಟನಾಗಿ ಡ್ರೆಸ್ ಹಾಕೊಂಡು ಶ್ಯಾಮ್ ಮೇಲೆ ಬೀಳ್ತಾಳೆ. ಅವಳನ್ನ ಎಳೆದುಕೊಂಡು ಅವನ ಜೊತೆ ಮುದ್ದು ಮಾಡುವುದಕ್ಕೆ ನೋಡ್ತಾಳೆ. ಆದರೆ ಶ್ಯಾಮ್ಗೆ ಅದರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಆಗ ಶ್ಯಾಮ್, ನಾನು ನಿಮ್ಮನ್ನ ತುಂಬಾನೇ ಪ್ರೀತಿಸುತ್ತೇನೆ, ನೀವು ನನಗೆ ದೇವಿಯ ರೂಪ, ನನ್ನಿಂದ ಈ ಕೆಲಸ ಆಗೋದಿಲ್ಲ, ನನ್ನನ್ನ ಬಿಟ್ಟು ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಅಂಜಲಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಅದರ ಟೆನ್ಷನ್ನಲ್ಲಿ ಅಂಜಲಿ ಈಚೆ ಬಂದು ದಮ್ ಹೊಡಿತಾ ಇರ್ತಾಳೆ. ಆಗ ಕಿಶನ್ ಬಂದು ಅವಳ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಶ್ಯಾಮ್ಗೆ ಪೂಜೆ ಪ್ರವಚನ ಬಿಟ್ರೆ ಬೇರೆ ಏನೂ ಬರೋದಿಲ್ಲ. ನಿಮಗೆ ಅವನಿಂದ ಯಾವುದೇ ಸುಖನೂ ಸಿಗೋದಿಲ್ಲ. ಈ ಮನೆಯಲ್ಲಿ ನಿಮ್ಮಂತಹ ಮಾಡ್ರನ್ ಹುಡುಗಿ ಹೇಗಿರೋದಕ್ಕೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಅಂಜಲಿ, ಹಾಗಾದ್ರೆ ನಾನು ಇವನ ಜೊತೆ ಇರೋದಿಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮರುದಿನ ಬೆಳಗ್ಗೆ ಮತ್ತೆ ಅಂಜಲಿಗೂ ಮತ್ತು ಸುಮಿತ್ರಗೂ ಜಗಳ ಆಗುತ್ತೆ. ಆ ದಿನ ರಾತ್ರಿ ಅಂಜಲಿ ಮನೆಗೆ ಬಂದಿಲ್ಲ ಅಂತ ಅಮ್ಮ ಮಗ ಇಬ್ಬರು ಟೆನ್ಷನ್ ಮಾಡ್ಕೊಂಡಿರುತ್ತಾರೆ. ಆಗ ಅಂಜಲಿ ಕಿಶನ್ ಜೊತೆ ಬರ್ತಾಳೆ. ಅವಳು ಪಾರ್ಟಿಗೆ ಹೋಗಿದ್ಲು ಬಂದಿರ್ತಾಳೆ. ಆಗ ಶ್ಯಾಮ್ ಕೇಳ್ತಾನೆ, ಇವತ್ತು ನನಗೆ ಬಹಳ ಖುಷಿಯಾಯಿತು, ಕಿಶನ್ ನನ್ನನ್ನ ಪಾರ್ಟಿಗೆ ಕರ್ಕೊಂಡು ಹೋಗಿದ್ದ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಆಗ ಸುಮಿತ್ರ ಅಂಜಲಿಗೆ, ನಿನಗೆ ನಾಚಿಕೆನೇ ಆಗೋದಿಲ್ವಾ, ಈ ರೀತಿ ಬಟ್ಟೆ ಹಾಕೊಂಡು ಪರಪುರುಷನ ಜೊತೆ ಇಷ್ಟು ರಾತ್ರಿಗೆ ಮನೆಗೆ ಬರ್ತಾ ಇದೆಯಲ್ಲ ಅಂತ ಬೈತಾಳೆ. ಆಗ ಅಂಜಲಿ, ಅವನು ನಿಮಗೆ ಗೊತ್ತಿರೋ ಹುಡುಗ ತಾನೆ, ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ರಾತ್ರಿ ಅಂಜಲಿ ಕಿಶನ್ ಜೊತೆ ಚಾಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಬ್ಬರು ತುಂಬಾ ಕ್ಲೋಸ್ ಕೂಡ ಆಗ್ತಾರೆ. ಮತ್ತೆ ಆ ರಾತ್ರಿ ಅಂಜಲಿ ಕಿಶನ್ ಜೊತೆ ದಮ್ ಹೊಡಿತಾ ಇರ್ತಾಳೆ. ಆಗ ಕಿಶನ್, ನೀವು ತುಂಬಾ ಹಾಟ್ ಆಗಿದ್ದೀರಾ ಅಂತ ಅವಳ ಜೊತೆ ಫ್ಲಾಟ್ ಮಾಡ್ತಾ ಇರ್ತಾನೆ. ಆಗ ಅಂಜಲಿ, ಅಷ್ಟೇನಾ ಅಂತ ಕೇಳ್ತಾಳೆ. ಆಗ ಕಿಶನ್, ನೀವು ಒಪ್ಕೊಂಡ್ರೆ ನಿಮಗೆ ಇನ್ನೂ ಮಜಾ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿಗೆ ಸುಮಿತ್ರ ಬರ್ತಾಳೆ. ಕಿಶನ್ನ ಕಪ್ಪಾಳಕ್ಕೆ ಬಾರಿಸಿ ಅವನನ್ನ ಅಲ್ಲಿಂದ ಓಡಿಸುತ್ತಾಳೆ. ಮತ್ತೆ ಅಂಜಲಿಗೆ ಚೆನ್ನಾಗಿ ಬೈತಿರುತ್ತಾಳೆ. ಆಗ ಶ್ಯಾಮ್ ಅಲ್ಲಿಗೆ ಬರ್ತಾನೆ. ಆಗ ಸುಮಿತ್ರ, ನಿನ್ನ ಹೆಂಡತಿ ಇಲ್ಲಿ ದಮ್ಮು ಹೊಡಿತಾ ಇದ್ಲು, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲಾನು ಹಾಳು ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ಅಂಜಲಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮರುದಿನ ಬೆಳಗ್ಗೆ ಕಿಶನ್ ಅಂಜಲಿಯ ಮನೆಗೆ ಬರ್ತಾನೆ. ಮನೆಯಲ್ಲಿ ಯಾರೂ ಇರುವುದಿಲ್ಲ. ಅಂಜಲಿ ಅವನಿಗಾಗಿ ಮಾಡರ್ನ್ ಡ್ರೆಸ್ ಹಾಕೊಂಡಿರುತ್ತಾಳೆ. ಆಗ ಅಂಜಲಿ ಅವನನ್ನ ಎಳೆದು ಅವನ ಜೊತೆ ಮುದ್ದಾಡೋದಕ್ಕೆ ಶುರು ಮಾಡ್ತಾಳೆ. ಮುದ್ದಾಡೋದಕ್ಕೆ ಶುರು ಮಾಡಿ ಸ್ವರ್ಗ ಸುಖ ಕೂಡ ಕಾಣುತ್ತಾಳೆ. ರಾತ್ರಿ ಅಮ್ಮ ಮಗ ಮನೆಗೆ ಬರ್ತಾರೆ. ಆಗ ಅಂಜಲಿ ಮತ್ತು ಕಿಶನ್ ಮನೆಯಲ್ಲಿ ಮಾಂಸ ತಿಂತ ಕೂತ್ಕೊಂಡಿರ್ತಾರೆ. ಆಗ ಅದನ್ನ ನೋಡಿ ಕೋಪಗೊಂಡಂತಹ ಸುಮಿತ್ರ ಅಂಜಲಿಯ ಕಪಾಳಕ್ಕೆ ಬಾರಿಸುತ್ತಾಳೆ. ಆಗ ಶ್ಯಾಮ್, ಇದೆಲ್ಲ ನಮ್ಮ ಮನೆಯಲ್ಲಿ ಮಾಡಬೇಡ ಅಂತ ಹೇಳ್ತಾನೆ. ಆಗ ಅಂಜಲಿ ಕೋಪದಿಂದ, ನಿನ್ನ ಕೈಯಲ್ಲಿ ಏನೂ ಆಗೋದಿಲ್ಲ, ನನಗೆ ಈ ಮನೆಯಲ್ಲಿ ಸ್ವತಂತ್ರನೂ ಇಲ್ಲ, ನಾನು ಇರೋದೇ ಹೀಗೆ, ನಿಮಗೆ ನನ್ನ ಜೊತೆ ಇರೋದಕ್ಕೆ ಆಗೋದಿಲ್ಲ ಅಂತಂದ್ರೆ ನನಗೆ ಡೈವೋರ್ಸ್ ಕೊಡಿ, ಆಸ್ತಿನಲ್ಲಿ ಅರ್ಧ ಭಾಗ ನನಗೆ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಮ ಮಗ ನಾಮರ್ಧ ಅಂತ ಎಲ್ಲರಿಗೂ ನಾನೇ ಹೇಳಿಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಸುಮಿತ್ರ, ಏನು ಹೇಳ್ತಿದ್ದೀಯಾ ನೀನು ಅಂತ ಕೇಳ್ತಾಳೆ.
ಆಗ ಅಂಜಲಿ, ನಿಮ್ಮ ಮಗ ಮದುವೆಯಾಗಿ 3 ತಿಂಗಳಾದರೂ ನನ್ನ ಮುಟ್ಟೆ ಇಲ್ಲ. ನಿಮ್ಮ ಮಗ ನಾಮರ್ದ ಅಂತ ಹೇಳ್ತಾಳೆ. ಆಗ ಸುಮಿತ್ರಾಗೆ ಅದನ್ನ ಕೇಳಿ ಮುಜುಗರ ಆಗುತ್ತೆ. ರಾತ್ರಿ ಶ್ಯಾಮ್ ಅಂಜಲಿ ಬಳಿ ಬರ್ತಾನೆ. ನನಗೆ ಗೊತ್ತು ನಿಮಗೆ ನಾನಂದ್ರೆ ಇಷ್ಟ. ನೀವು ಕೋಪದಿಂದ ಮಾತಾಡ್ತಿದ್ದೀರಾ ಅಲ್ವಾ ಅಂತ ಕೇಳ್ತಾನೆ. ಆಗ ಅಂಜಲಿ, ನಿಮ್ಮನ್ನ ಕಂಡ್ರೇನೆ ನನಗೆ ಇಷ್ಟ ಇಲ್ಲ. ನನಗೆ ಕಿಶನ್ ಅಂದ್ರೆ ಇಷ್ಟ. ಅವನ ಜೊತೆ ನಾನು ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ಎಲ್ಲವನ್ನ ಹೇಳಿಬಿಡ್ತಾಳೆ. ಅದನ್ನ ಕೇಳಿ ಶ್ಯಾಮ್ ಶಾಕ್ ಆಗೋಗ್ಬಿಡ್ತಾನೆ. ಆಗ ಅಂಜಲಿ, ನಿಮಗೆ ಹೆಂಡತಿಗೆ ಯಾವುದರಲ್ಲಿ ಸುಖ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಕಿಶನ್ನ ಇಷ್ಟಪಟ್ಟಿದ್ದೀನಿ. ನೀವು ಪೂಜೆ ಮಾಡೋದಕ್ಕೆ ಅಷ್ಟೇ ಲಾಯಕು ಅಂತ ಹೇಳಿ ಮಲಗಿಬಿಡ್ತಾಳೆ. ಮರುದಿನ ಬೆಳಗ್ಗೆ ಅಂಜಲಿ ಡೈವೋರ್ಸ್ ಪೇಪರ್ ತಂದು ಸುಮಿತ್ರೆಗೆ ಕೊಟ್ಟು, ನಿನ್ನ ಮಗನಿಗೆ ಇದಕ್ಕೆ ಸಹಿ ಮಾಡೋದು ಕೇಳು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸುಮಿತ್ರೆ ಶ್ಯಾಮ್ ಬಳಿ ಬರ್ತಾಳೆ. ನಿನ್ನ ಹೆಂಡತಿ ಸಹಿ ಮಾಡೋದಕ್ಕೆ ಪೇಪರ್ಸ್ನ ಕೊಟ್ಟಿದ್ದಾಳೆ. ಇಲ್ಲ ಅಂದ್ರೆ ನಿನ್ನ ವಿಷಯನ ಎಲ್ಲರಿಗೂ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೈಲ್ ಕೂಡ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ಶ್ಯಾಮ್, ನಾನು ಇವಳಿಗೆ ಇಷ್ಟು ಗೌರವ ಪ್ರೀತಿ ಕೊಟ್ರು ಇವಳು ಕಿಶನ್ ಜೊತೆ ಸಂಬಂಧ ಇಟ್ಕೊಂಡು ಬಿಟ್ಟಿದ್ದಾಳೆ ಅಂತ ಅಮ್ಮನಿಗೆ ಹೇಳಿಬಿಡ್ತಾಳೆ. ಅದನ್ನ ಕೇಳಿ ಸುಮಿತ್ರಾಗೆ ಶಾಕ್ ಆಗುತ್ತೆ. ಈಗ ಏನ್ ಮಾಡ್ಲಿ ಅಮ್ಮ ಅಂತ ಕಣ್ಣೀರು ಹಾಕ್ತಾನೆ. ರಾತ್ರಿ ಅಂಜಲಿ ಕಿಶನ್ ಜೊತೆ ಪಾರ್ಟಿ ಮುಗಿಸಿ ಮನೆಗೆ ಬರ್ತಾಳೆ. ಎಣ್ಣೆ ಹೊಡೆದು ತುಂಬಾ ಟೈಟ್ ಆಗ್ಬಿಟ್ಟಿರ್ತಾಳೆ. ನಂತರ, ನಿಮ್ಮ ಮಗ ಎಲ್ಲಿ? ಡೈವರ್ಸ್ ಪೇಪರ್ಗೆ ಸಹಿ ಮಾಡಿದಾನ ಅಂತ ಕೇಳ್ತಾಳೆ. ಆಗ ಸುಮಿತ್ರ, ನಿನ್ನಂತ ಹೆಣ್ಣಿಗೆ ನನ್ನ ಮಗನನ್ನ ಮದುವೆ ಮಾಡಲೇಬಾರದಿತ್ತು. ನನ್ನ ಮಗ ನಿನಗೆ ಡೈವೋರ್ಸ್ ಕೊಟ್ರು ನೀನು ಅವನನ್ನ ಅಂತಾನೆ ಹೇಳ್ತೀಯಾ? ಕೊಡದೆ ಇದ್ರೂನು ಅವನನ್ನ ಅಂತ ಹೇಳಿ ಹೇಳ್ತೀಯಾ? ಅವನು ಮಾನ ಮರ್ಯಾದೆ ಹಾಳು ಮಾಡೇ ಮಾಡ್ತೀಯಾ ಅಂತ ಹೇಳ್ತಾಳೆ. ಆಗ ಅಂಜಲಿ ಸಿಟ್ಟಿನಿಂದ, ನಿನ್ನ ಕಥೆಯೆಲ್ಲ ಬೇಡ, ಕರಿ ನಿನ್ನ ಆ ಮಗನನ್ನ ಅಂತ ಹೇಳ್ತಾಳೆ. ಆಗ ಸುಮಿತ್ರ ಚಾಕು ತಗೊಂಡು, ನಿನಗಿದ್ದೇ ಸರಿಯಾದ ಶಿಕ್ಷೆ ಅಂತ ಹೇಳಿ ಅಂಜಲಿಗೆ ಚುಚ್ಚಿ ಕೊಲೆ ಮಾಡ್ಬಿಡ್ತಾಳೆ. ನಂತರ ಕಣ್ಣೀರು ಹಾಕ್ತಾ ಕೂತ್ಕೋತಾಳೆ. ಆಗ ಶ್ಯಾಮ್ ಬರ್ತಾನೆ. ಅದನ್ನ ನೋಡಿ ಶಾಕ್ ಆಗಿ, ಆ ಕೊಲೆಯನ್ನ ಯಾರು ಮಾಡಿದ್ರು ಅಂತ ಕೇಳ್ತಾನೆ. ಆಗ ಸುಮಿತ್ರ, ನಿನ್ನನ್ನ ಇವಳಿಂದ ಬಚಾವು ಮಾಡೋದಕ್ಕೆ ನಾನೇ ಕೊಲೆ ಮಾಡ್ದೆ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಗೋಳಾಡ್ತಾನೆ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ. ಇದರಲ್ಲಿ ಯಾರ್ ತಪ್ಪು? ಮಗ ಹಾಗೆ ಅಂತ ಗೊತ್ತಿಲ್ಲದೆ ಮದುವೆ ಮಾಡಿದ ಅಮ್ಮನ ತಪ್ಪ? ಇನ್ನು ಮಗ ಕಟ್ಕೊಂಡು ಹೆಂಡತಿ ತರ ಬಾಳಿಸದೆ ದೇವತೆ ಅಂತ ಪೂಜೆ ಮಾಡಿದ್ದು ಅವನ ತಪ್ಪ? ಅಥವಾ ಗಂಡ ಈ ರೀತಿ ಮಾಡ್ಬಿಟ್ಟನಲ್ಲ ಅಂತ ಪಕ್ಕದ ಮನೆಯವನ ಜೊತೆ ಸಂಬಂಧ ಇಟ್ಕೊಂಡಿದ್ದು ಸೊಸೆ ತಪ್ಪ? ಯಾರದ್ದು ತಪ್ಪು ನನಗೆ ಹೇಳು. ನನಗೆ ಅನ್ಸೋ ಪ್ರಕಾರ ಜಾಸ್ತಿ ತಪ್ಪು ಇದರಲ್ಲಿ ಮಗಂದು. ಯಾಕಂತಂದ್ರೆ ಹೆಂಡತಿ ತರ ಮಾತ್ರನೇ ನೋಡಬೇಕು. ಯಾರನ್ನ ಯಾವ ಸ್ಥಾನದಲ್ಲಿ ಇರ್ತಾರೋ ಆ ಸ್ಥಾನದಲ್ಲಿ ಮಾತ್ರನೇ ನೋಡಬೇಕು. ಯಾವಾಗ ನಾವು ತುಂಬಾ ವಿಪರೀತವಾಗಿ ಯೋಚನೆ ಮಾಡಿ ಬೇರೆ ಸ್ಥಾನ ಕೊಡ್ತೀವೋ ಅವಾಗ ಆ ಸಂಬಂಧ ಹಾಳಾಗುತ್ತೆ. ಅಂಜಲಿನ ಪ್ರೀತಿಯಿಂದ ಅವಳನ್ನ ಹೋಲಿಸಿಕೊಂಡು ಅವಳನ್ನ ದಾರಿಗೆ ತರಬಹುದಿತ್ತು. ಆದರೆ ತಪ್ಪು ಮಾಡಿದ್ದು ಮಗಂದೇ ತಪ್ಪು. ನೀವೇನಂತೀರಾ?